ರಾಜ್ಯ ಸರ್ಕಾರದವರು ಎಜುಕೇಷನಿಂದ ಹಿಂದಿ ಭಾಷೆನ ಕಂಪ್ಲೀಟಾಗಿ ಏನು ತೆಗೆದಾಕಿಲ್ಲ, ಉಳಿಸ್ಕೊಂಡಿದ್ದಾರೆ. ಇವ್ರು ರಾಜ್ಯ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ, ಮಕ್ಕಳು ಬರೆಯೋ ಒಂದು ಸ್ಕೋರ್ನ ನಾವು ಗ್ರೇಡ್ ಮುಖಾಂತರ ಕೊಡ್ತೀವಿ, ಆದರೆ ಕಡ್ಡಾಯವೇನಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಉಳಿಸ್ಕೊಂಡಿದ್ದಾರೆ, ಕಡ್ಡಾಯವಲ್ಲ. ಏನಿರ್ಬೋದು ಇದರ ಹಿಂದಿನ ಸತ್ಯ, ಅಥವಾ ನನಗನ್ಸಿದ್ದು ಅಭಿಪ್ರಾಯ ಹೇಳ್ತೀನಿ, ಮತ್ತು ನೀವು ಕಾಮೆಂಟ್ ಮಾಡಿ ಸತ್ಯ ಏನಿರ್ಬೋದು ಅಂತ. ಆ ವಿಚಾರ ಏನಾದರೂ ನಿಜ ಅನಿಸಿದ್ರೆ ನಾನು ಅದನ್ನು ಪಿನ್ ಮಾಡಿರ್ತೀನಿ, ಓಕೆನಾ? ನೋಡಿ, ರಾಜ್ಯದಲ್ಲಿ MLA ಎಲೆಕ್ಷನ್ ನಡೀಲಿ, MP ಎಲೆಕ್ಷನ್ ನಡೀಲಿ, ಈ ನ್ಯಾಷನಲ್ ಪಾರ್ಟಿ ಈ ಸರ್ಕಾರದಲ್ಲಿ ಈ ರಾಜ್ಯದಲ್ಲಿ ಗಟ್ಟಿಯಾಗಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೈಕಮಾಂಡಿಂದ ವ್ಯಕ್ತಿಗಳು ಬರ್ತಾರೆ, ಓಕೆನಾ? ಅವರು ಮಾತಾಡೋ ಭಾಷೆ ಯಾವುದು, ಅಥವಾ ಪ್ರಚಾರಕ್ಕೆ ಬಳಸುವಂಥ ಭಾಷೆ ಯಾವುದಾಗಿರುತ್ತೆ, ಹಿಂದಿ ಆಗಿರುತ್ತೆ. ಸೊ ಈ ಒಂದು ವಿಚಾರವಾಗಿಯೇ ನನಗನ್ಸುತ್ತೆ ಎಜುಕೇಷನಲ್ಲಿ ಇನ್ನೂ ಹಿಂದಿ ಉಳಿಸ್ಕೊಂಡಿದ್ದಾರೆ. ಮುಂಬರುವ ಪೀಳಿಗೆ ಮಕ್ಕಳು ಅಟ್ಲೀಸ್ಟ್ ಹಿಂದಿ ಓದೋಕ್ಕೆ ಬಂದರೆ, ಅರ್ಥವಾದರೆ, ಅಥವಾ ನಾವು ಮಾತಾಡೋ ಭಾಷೆ ಅರ್ಥ ಆಗಲಿ ಮತ್ತು ಉಪಯೋಗ ಆಗಲಿ ಅಂತ ಅನಿಸುತ್ತೆ ನನ್ನ ಪ್ರಕಾರ ಉಳಿಸ್ಕೊಂಡಿರೋದು. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ.